ಚಾನಲ್ ನೌಕರಿಗಳ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿನ್ನೆ ನಾನು ಹಾಕಿರುವಂತಹ ವಿಡಿಯೋ ಇಟ್ ವಾಸ್ ಅಬೌಟ್ DCET 2024ನೇ ಫಸ್ಟ್ ರೌಂಡಿನ ರಿಸಲ್ಟ್ ಯಾವಾಗ ಬಿಡ್ತಾರ ಅಂತ ಹೇಳ್ಬಿಟ್ಟು ಯಾಕೆ ಲೇಟ್ ಆಗಿದೆ ಅನ್ನೋದು ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೆ, ರೈಟ್? ಇವತ್ತು ನಾನು ಮಾಡ್ತಿರೋಂತಹ ವಿಡಿಯೋ ಈಗ ಪತ್ತಾನೆ ಬಂದಿರೋಂತಹ ಸುದ್ದಿ ಏನಂತಂದ್ರೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಇನ್ನೂ ಎಕ್ಸ್ಟೆಂಡ್ ಮಾಡಿದೀವಿ ಅಂತ ಬಂದಿದೆ. ಏನಕ್ಕಾಗಿ ಈ ತರ ಎಕ್ಸ್ಟೆಂಡ್ ಮಾಡ್ತಾ ಇದಾರೆ ತಿಳ್ಕೊಳ್ಳಿ. ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ ಇರ್ಬೋದು, ಹಾಗೂ ಕೋರ್ಟ್ ಅಲ್ಲಿ ಕೊಟ್ಟಿರುವಂತಹ ಆರ್ಡರ್ಸ್ ಪ್ರಕಾರ ಅವರು ಮತ್ತೆ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ ಸ್ಟೂಡೆಂಟ್ಸ್ಗೆ ಅವಕಾಶ ಬರಲಿ, NTTF ಸ್ಟೂಡೆಂಟ್ಸ್ಗೆ. ಯಾಕಂದ್ರೆ ಪರಿಶೀಲನೆ ದಾಖಲಾತಿಗಳ ಪರಿಶೀಲನೆ 14ನೇ ತಾರೀಕು ತನಕ ನಡೆದಿತ್ತು, ರೈಟ್? ಆಸ್ ಪರ್ ಈ ನೋಟಿಸ್ ಪ್ರಕಾರ, ಅಂದ್ರೆ ನಿನ್ನೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರೋ ಪ್ರಕಾರ, ಈ ನೋಟಿಸ್ ಪ್ರಕಾರ ಅವ್ರಿಗೆ ಪಾಪ 14ನೇ ತಾರೀಕು ತನಕ ಅವ್ರಿಗೆ ಬರೀ ಪರಿಶೀಲನೆ ಮಾಡಿದ್ದಾರೆ. ಸೊ ಹಂಗಿದ್ದಾಗ ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಒಂದು ರೀಸನ್ಗೆ ಈಗ ನೋಡಿ ಅವ್ರಿಗೂ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಸಹ ಚೇಂಜಸ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಸ್ ಪರ್ ದ ಕೋರ್ಟ್ ಆರ್ಡರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಹಾನರಬಲ್ ಹೈಕೋರ್ಟ್ ಇಂಟರಿಮ್ ಆರ್ಡರ್, ಇಂಟರಿಮ್ ಅಂದ್ರೆ ಮಧ್ಯಂತರ ಆರ್ಡರ್ ಪ್ರಕಾರ ನಿಮ್ಮ ಕೇಸ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಸೀಟ್ ಅಲಾಟ್ಮೆಂಟ್ಗೆ ಆಪ್ಷನ್ ಎಂಟ್ರಿನ ಮಾಡ್ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ನೀವು ಇನ್ನು ಡೌಟ್ ಅಲ್ಲಿ ಇದ್ದೀರಾ, ನಾವು ಹಾಕೋಬೇಕಂತಿದೀವಿ, ಇನ್ನು ಡೌಟ್ ಇದೆ, ಕೆಲವು ಆಪ್ಷನ್ಸ್ ನ ಮಿಸ್ ಮಾಡ್ಕೊಂಡಿದೆ. ಎಷ್ಟೋ ಜನ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮಾಡಿ ಕೇಳಿದ್ರು, ಸರ್ ಇನ್ನು ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಮಾಡ್ತಾರ ಅಂತ. ಎಕ್ಸ್ಟೆಂಡ್ ಮಾಡಿದ್ದಾರೆ ಗೆಳೆಯರೆ. ನೋಡಿ 17ನೇ ತಾರೀಕು 7ನೇ ತಿಂಗಳು ತನಕ, ಅದು 11 ಗಂಟೆ ಬೆಳಿಗ್ಗೆ ತನಕ ನಿಮ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ ಏನ್ ಮೀನಿಂಗು ನೋಡಿ, 17ನೇ ತಾರೀಕು ಹಬ್ಬ ಇದೆ, ರೈಟ್? ಸೊ ಹಬ್ಬ ಇರೋದ್ರಿಂದ ಯೂಶುವಲಿ ಗೌರ್ಮೆಂಟ್ ವರ್ಕಿಂಗ್ ಅವರ್ಸ್ ಇರಲ್ಲ. ಆ ಟೈಮಲ್ಲಿ ನಿಮಗೆ ಯಾವುದೇ ತರ ರಿಸಲ್ಟ್ ಬರೋ ಚಾನ್ಸ್ ಇಲ್ಲ. ಸೊ ಈ ಎಕ್ಸ್ಟೆನ್ಷನ್ ಆ ಡೇಟ್ ತನಕ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನಿಮ್ಮ ರಿಸಲ್ಟ್ ಮೇ ಬಿ 18ನೇ ತಾರೀಕು ಅನೌನ್ಸ್ ಮಾಡೋ ಸಾಧ್ಯತೆಗಳು ಇದಾವೆ. ಓಕೆ, ಬಟ್ ಸ್ಟಿಲ್ ವಿತ್ ರೆಸ್ಪೆಕ್ಟ್ ಟು ದ ಕೋರ್ಟ್ ಆರ್ಡರ್ಸ್ ಅವರು ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಲೆಟ್ ಅಸ್ ವೈಟ್ ಫಾರ್ ನೆಕ್ಸ್ಟ್ ಫರ್ದರ್ ಆರ್ಡರ್ಸ್ ಫ್ರಮ್ ದ KEA, notices from the KEA. Thank you guys for believing me and my information. Thank you so much. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಬಟನ್ ನ ಕ್ಲಿಕ್ ಮಾಡಿ, ಹಾಗೂ ಎಲ್ಲ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ. ಅಂಡ್ ನಾನು ಹೇಳಿರೋ ಪ್ರಕಾರ ನಿಮಗೆ ಸ್ಕಾಲರ್ಶಿಪ್ಸ್ ಹಾಗೂ DCET ಗೆ ಬೇಕಾಗಿರೋಂತಹ ಹಾಸ್ಟೆಲ್ ವಸತಿ, ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಬರೋಂತಹ ಹಾಸ್ಟೆಲ್ ವಸತಿ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವ ತರ ಅಪ್ಲೈ ಮಾಡ್ಕೋಬೇಕು ಏನನ್ನೋದು ಸಹ ವಿಡಿಯೋ ಮಾಡ್ತೀನಿ. ಬಟ್ ಅದನ್ನ ಈಗ ಮಾಡಿದ್ರೆ ತೀರಾ ಅರ್ಲಿ ಸ್ಟೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಸ್ಟೂಡೆಂಟ್ಸ್ ಸರ್ ಅದನ್ನ ಮಾಡಿ ಹಾಕಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ರು. ಸೊ ಆ ವಿಡಿಯೋನ ನಾನು ಸದ್ಯದಲ್ಲೇ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಮೀ. ಅಂಡ್ ಈ ವಿಡಿಯೋನ ಎಲ್ಲಾ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಸಹ ಬೆನಿಫಿಟ್ ಸಿಗಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್.